ಪ್ರಿಯ ವೀಕ್ಷಕರೇ ನಮಸ್ತೆ. ತಮ್ಮ ದೈಹಿಕ ನ್ಯೂನ್ಯತೆಗಳ ಕಾರಣದಿಂದಲೇ ತಮ್ಮ ಕನಸುಗಳನ್ನು ಕಮರಿಸಿ ಬದುಕನ್ನು ನಷ್ಟಗೊಳಿಸುವ ಅನೇಕರನ್ನು ಕೇಳಿದ್ದೇವೆ. ಆದರೆ ದೈಹಿಕ ನ್ಯೂನ್ಯತೆಯನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಇವತ್ತು ಸಮಾಜದ ಮುಂದೆ ವೃದ್ಧಿಟ್ಟ ಮಹಿಳೆಯಾಗಿ ಮೂಡಿ ಬಂದಿರುವ ಒಬ್ಬರ ಕಥೆಯನ್ನು ನಾನು ನಿಮಗೆ ಹೇಳಬೇಕು. ಬನ್ನಿ ನೋಡೋಣ. ವೀಕ್ಷಕರೇ, ನನ್ನ ಜೊತೆಗಿರುವವರು ನೆಬಿಸಾ ಅಂತ ಟೈಲರಿಂಗ್ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ. ನಾನು ದೈಹಿಕ ನ್ಯೂನ್ಯತೆ ಬಗ್ಗೆ ಹೇಳ್ತಾ ಇದ್ದೆ. ಅವರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳೋದಿಲ್ಲ. ಆದರೆ ಇವತ್ತು ಸುಮಾರು 18 ವರ್ಷಗಳಿಂದ ಈ ಟೈಲರಿಂಗ್ ವೃತ್ತಿಯನ್ನು ನಡೆಸುವ ಮೂಲಕ ತನ್ನ ಬದುಕಿಗೆ ಅವರೇ ಉತ್ತರವನ್ನು ಕಂಡುಕೊಂಡಿದ್ದಾರೆ. ನಾನು ಈ ಹಿಂದಿನ ಸ್ಟೋರಿಯಲ್ಲಿ ಸುಳ್ಯದ ಕಲರ್ ಗಾರ್ಮೆಂಟ್ಸ್ ರಜನಿ ಶುಭಕರ್ ಅವರ ಒಂದು ಸ್ವಉದ್ಯೋಗ ಸಂಸ್ಥೆಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೆ, ವಿಶೇಷ ಸ್ಟೋರಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಕಲರ್ ಗಾರ್ಮೆಂಟ್ಸ್ನಲ್ಲಿ ನೆಬಿಸಾ ಅವರು ಕೂಡ ಅಲ್ಲಿ ಸ್ವಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ತನ್ನ ಕೆಲಸವನ್ನು ಮಾಡ್ತಾ ತನ್ನ ಬದುಕನ್ನು ನಡೆಸ್ತಾ ಇರುವಂಥ ಈ ಮಹಿಳೆ ಇವತ್ತು ಸಮಾಜದಲ್ಲಿ ಇಂತಹ ಅನೇಕರ ಪಾಲಿಗೆ ಒಂದು ಆದರ್ಶ ಮತ್ತು ಮಾದರಿ ಮಹಿಳೆಯಾಗಿ ಮೂಡಿ ಬಂದಿದ್ದಾರೆ. ಅವರ ಕುರಿತು ರಜನಿಯಕ್ಕನಲ್ಲಿ ಕೇಳೋಣ ಬನ್ನಿ. ರಜನಿಯಕ್ಕ ನಮಸ್ತೆ. ಬಹುಶಃ ಕಳೆದ ಎಪಿಸೋಡ್ನಲ್ಲಿ, ಕಳೆದ ಸ್ಟೋರಿಯಲ್ಲಿ ನಿಮ್ಮ ಬದುಕಿನ ಯಶಸ್ಸಿನ ಬಗ್ಗೆ ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೆ. ಸಾವಿರ ಮಂದಿಗೆ ಉದ್ಯೋಗವನ್ನು ನೀಡುವ ಅವರ ಬದುಕಿಗೆ ದಾರಿಯಾಗುವ ಮೂಲಕ ನೀವೊಂದು ದಾರಿದೀಪ ಆಗಿದ್ದೀರಿ. ಆದರೆ ಇವತ್ತು ಇಲ್ಲಿ ಕಲಿತಾ ಮತ್ತು ಈಗ ಟೈಲರಿಂಗ್ ವೃತ್ತಿಯನ್ನು ನಡೆಸ್ತಾ ನೆಬಿಸಾ ಇವರ ಬದುಕಿನ ಕಥೆಯನ್ನು ಹೇಳಬೇಕಾಗಿದೆ. ನಮ್ಗೆ ಗೊತ್ತಿದೆ, ನಾವು ದೈಹಿಕ ನ್ಯೂನ್ಯತೆಗಳನ್ನು ಅದರ ಬಗ್ಗೆ ಹೇಳಿ ಕೊರಗ್ತಾ ಇರುವಂಥ ಅನೇಕ ಕುಟುಂಬಗಳನ್ನು, ಜನರನ್ನು ಕೇಳಿರ್ಬೋದು. ಆದರೆ ಇವತ್ತು ನೆಬಿಸಾ ಸುಮಾರು 18 ವರ್ಷ ಅಲ್ವಾ? 18 ವರ್ಷ. ಹೇಳಿ ನೆಬಿಸನ ಬಗ್ಗೆ ನೀವೇ ಹೇಳಿ. ಎಲ್ರಿಗೂ ಮೊದಲಾಗಿ ವಂದಿಸ್ತೇನೆ. ನನ್ನ ಪ್ರೀತಿಯ ಒಂದು ವಿದ್ಯಾರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವಳಿಗೆ ಕಿವಿ ಕೇಳೋದಿಲ್ಲ, ಬಾಯಿ ಬರುವುದಿಲ್ಲ. ಇವಳಿಗೆ ನಾನು ನಗರ ಪಂಚಾಯತಲ್ಲಿ ವರ್ಕ್ ಮಾಡ್ತಾ ಇರುವಾಗ ಉಚಿತ ತರಬೇತಿಯನ್ನು ಅಲ್ಲಿ ನಗರ ಪಂಚಾಯತಲ್ಲಿ ಮಾತಾಡಿ ಉಚಿತ ತರಬೇತಿಯನ್ನು ಕೊಟ್ಟೆ. ಹಾಗೆ ಒಂದು 6 ತಿಂಗಳ ಕ್ಲಾಸ್ ಆದಮೇಲೆ ಒಂದು ವರ್ಷ ತನಕ ಬಂದಿದ್ದು. ಅವಳಿಗೆ ಕ್ಲಾಸ್ ಮಾಡಬೇಕಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಅಂದರೆ ಅವಳಿಗೆಲ್ಲವನ್ನು ಆ್ಯಕ್ಷನ್ ಮೂಲಕ ಹೇಳಬೇಕಾಗಿತ್ತು. ಮನೆಯಲ್ಲಿ ಬಂದು ಕೂಡ ನನ್ನ ಮಾತೇ ಕಡಿಮೆ ಆಗಿತ್ತು. ಅಂದರೆ ಇವಳಿಗೆ ಹೇಳಿಕೊಟ್ಟು ನಾನು ಕೂಡ ಈಗ ಕೂಡ ಆ್ಯಕ್ಷನ್ನೇ ಮಾಡ್ತಾ ಇದ್ದೇನೆ. ಅಂದರೆ ಅದರಲ್ಲಿ ನನಗೊಂದು ಖುಷಿ ಉಂಟು. ಯಾಕಂದರೆ ಇಂಥ ಒಂದು ಹುಡುಗಿಗೆ ನಾನು ಈ ಥರ ಇದು ಮಾಡಿದ್ದೇನಲ್ಲ ಅಂತಂದು ಹೆಮ್ಮೆ ಇದೆ. ಈಗ ಅವಳು ಒಂದೂವರೆ ವರ್ಷದಷ್ಟು ನನಗೆ ತರಬೇತಿಗೆ ಬಂದಿದ್ದಾಳೆ. ಯಾಕಂದರೆ ಎಲ್ಲ ಮಕ್ಕಳಾಗೆ ಅವಳಿಗೆ ಅಷ್ಟು ಬೇಗ ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಹೇಗೆ ನಿಮ್ಮ ಭಾಷೆ ಅವರಿಗೆ ಅರ್ಥ ಆಗುತ್ತೆ? ಯಾವುದಾದ್ರೂ ಒಂದು ಸನ್ನೆಯ ಮೂಲಕ ಅದೇ ಗೊತ್ತಾಗ್ತದೆ. ಆ್ಯಕ್ಷನಲ್ಲೇ ಹೇಳ್ತೇನೆ, ಅವಳಿಗೆ ಅರ್ಥ ಆಗ್ತದೆ. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಖಂಡಿತವಾಗಿ ನಮಗೂ ಅರ್ಥ ಆಗಿದೆ. ಈ ಸ್ವಲ್ಪ ಹೊತ್ತಲ್ಲಿ ನೆಬಿಸಾ ಏನು ಹೇಳ್ತಾರೆ ಮತ್ತು ಅವರ ಗುರುಗಳೊಂದಿಗೆ, ಮಾಲಕಿಯೊಂದಿಗೆ ಯಾವ ರೀತಿ ಇರ್ತಾರೆ ಅಂತ. ವೀಕ್ಷಕರೇ, ನೆಬಿಸಾ ಅವರ ಇಲ್ಲಿಯ ಕಥೆಯನ್ನು ಕೇಳಿದ್ದೇವೆ. ಆದರೆ ಅವರ ಮನೆಯ ಹಿಂದೆ ಮತ್ತೊಂದು ಕತೆ ಇದೆ. ಅವರ ಸಹೋದರಿಯರು ಕೂಡ ಅವರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳೋದಿಲ್ಲ. ಅವರ ಸಮೀಪದ ಬಂಧು ಆಗಿರುವಂಥ, ನಮ್ಮ ಸಹೋದ್ಯೋಗಿ ಆಗಿರುವಂಥ ಪತ್ರಕರ್ತ ಶರೀಫ್ ಜಟ್ಟಿಪಳ ಇವರಿದ್ದಾರೆ. ಬಹುಶಃ ನೆಬಿಸಾ ಅವರ ಈ ಒಂದು ಕಲರ್ಸ್ ಗಾರ್ಮೆಂಟ್ಸ್ನಲ್ಲಿ ಬಂದು ಅವರು ತನ್ನ ಬದುಕನ್ನು ಹೇಗೆ ಕಲರ್ಫುಲ್ ಮಾಡಿದ್ದಾರೆ ಅನ್ನುವುದನ್ನು ಮೇಡಮ್ ಹೇಳ್ತಾ ಇದ್ರು. ಅವರ ಬದುಕಿನ ಕಥೆ ಏನು ಶರೀಫ್? ಈಗ ಮೊದಲಾಗಿ ನಾನು ಮೇಡಮಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತೇಳಿದರೆ ಅವರ ಕಷ್ಟ ಅಂತ ಹೇಳಿದರೆ ಅದು ಬಹಳ ಸರಿ. ಯಾಕಂತೇಳಿದರೆ ಅವರ ಅಪ್ಪ ಕೂಲಿ ಕೆಲಸ ಮಾಡೋದು, ಅಮ್ಮನಿಗೆ ಎಕ್ಸ್ಪೆಷಲಿ ಒಂದು 25 ವರ್ಷಗಳಿಂದ ಆರೋಗ್ಯದ ಸಮಸ್ಯೆ. ಯಾಕಂತೇಳಿದರೆ ಇವರ ಅಕ್ಕ ಅವರಿಗೆ ಸಹ ಮಾತು ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ. ಇವರ ಇನ್ನೊಬ್ಬರು ಬ್ರದರ್ ಇದ್ದಾರೆ, ಅಣ್ಣ, ಅವರಿಗೆ ಸಹ ಮಾತು ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ. ಒಬ್ಬ ಅಣ್ಣನಿಗೆ
ಮಾತು ಬರ್ತದೆ. ಅದರಡಿಯಲ್ಲಿ ಇವಳು ಒಬ್ಬಳು. ಇವರ ಮನೆಯ ಜೀವನ ಅಂತ ಹೇಳಿದರೆ ಅದು ಈ 3 ಮಕ್ಕಳು ಬಾಯಿ ಬರೋಂಥ ಮಕ್ಕಳನ್ನು ಸಾಗಿಸುತ್ತೆ ಹೇಳಿದರೆ ಅದು ಅದಕ್ಕೆ ಇನ್ನೂ ಮಾತಿಲ್ಲ. ಯಾಕೆಂತ ಹೇಳಿದರೆ ಅದನ್ನು ಹೇಗೆ ಸಾಗಿಸಬೇಕಂತೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಅಪ್ಪ ದಿನ ದುಡಿತಾರೆ, ಈ ಮಕ್ಕಳನ್ನು ಯಾವ ರೀತಿಗೆ ಕರ್ಕೊಂಡು ಬರಬೇಕು, ಏನು ಮಾಡಬೇಕು ಅಂತ ಅವರಿಗೆ ತೋಚೋದಿಲ್ಲ. ಏನು ಈ 3 ಮಕ್ಕಳೊಟ್ಟಿಗೆ ಜೀವನ ಮಾಡ್ತಾರೆ, ಇಡೀ ಅಲೆದಾಡ್ತಾರೆ. ಇಡೀ ಅವರು ಹೋಗದ ವೈದ್ಯರಿಲ್ಲ, ಮತ್ತು ಹೋಗದ ಗುರುಗಳು ಅಂಥವರಿಲ್ಲ. ಯಾಕಂದರೆ ಮಕ್ಕಳಿಗೆ ಒಂದು ಮಾತು ಬರಲಿ ಅಂತೇಳಿ ಅಂಥ ಪರಿಶ್ರಮವನ್ನು ಹಲವಾರು ವರ್ಷಗಳಿಂದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ನಮ್ಮ ಈ ರಜನಿ ಮೇಡಮ್ ಈಗಾಗಲೇ ಅವರು ಹೇಳಿದರು, ನಗರ ಪಂಚಾಯತಿಯಲ್ಲಿ ಟ್ರೈನಿಂಗಿಗೆ ಬರ್ತಿದ್ರು. ಅವಳಿಗೆ ಬಹಳ ಇಂಟ್ರೆಸ್ಟ್ ಹೇಗಿದೆ, ಯಾವುದು ಕಲಿಬೇಕು, ನಾನು ಸಮಾಜದಲ್ಲಿ ಎಲ್ಲರಾಗಿ ಇರಬೇಕು ಅಂತ. ಆ ಇಂಟ್ರೆಸ್ಟಲ್ಲಿ ಅವಳು ಇಲ್ಲಿ ಬಂದು ಈಗ 18 ವರ್ಷಗಳಿಂದ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಇವಳ ಸಣ್ಣ ಸಂಪಾದನೆ ಸಹ ಮನೆಗೆ ಒಂದು ಬೆಳಕಾಗಿ, ಯಾಕಂದರೆ ಮನೆ ಸಹ ಇಲ್ಲ, ಸಣ್ಣ ಗುಡಿಸಲಂಥ ಮನೆ. ತಂದೆ ದುಡ್ಡನ್ನೆಲ್ಲ ಈ ಮಕ್ಕಳ ಆರೋಗ್ಯಕ್ಕಾಗಿಯೇ ಖರ್ಚು ಮಾಡಿ, ಒಂದು ಕಡೆ ಪತ್ನಿದು, ಇನ್ನೊಂದು ಕಡೆ ಈ 3 ಮಕ್ಕಳ ವ್ಯವಸ್ಥೆ ಆಗಿದೆ. ಯಾಕೆಂದರೆ ಅಷ್ಟು ಪರಿಸ್ಥಿತಿ ಚಿಂತಾಜನಕ ಇದೆ ಅವರ ಮನೆ ಪರಿಸ್ಥಿತಿ. ಅದರಡಿಯಲ್ಲಿ ಇವಳು ಎಕ್ಸ್ಪೆಷಲಿ ಅವಳಿಗೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದರೆ ಈಗ ನೀವು ಮಾತಾಡಿದ್ದೀರಿ, ಇನ್ನು ನಿಮ್ಮನ್ನು ಕಂಡ್ರೆ ಅಷ್ಟು ಶಾರ್ಪಾಗಿ ಅವಳಿಗೆ ಗುರುತು ಸಿಗ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಕಡೆ ನಾನು ಮತ್ತು ನನ್ನ ಪತ್ನಿ ಒಂದು ದಿವಸ ರಾತ್ರಿ ಅಜ್ಜ ಅವರ ಕಡೆ ಉರುಸಿಗೆ ಹೋದಾಗ ನನಗೆ ಹೀಗೆ ಮಾಡಿದರು. ನಾನು ಸಡನ್ ಯಾರಪ್ಪ ಅಂತ ಹೇಳುವಾಗ ಅವಳು ಇದಾಕಿದ್ದು, ಹಿಜಾಬ್ ಹಾಕಿದ್ದು, ಅದು ತೆಗೆದು ಅಷ್ಟು ಅವಳಿಗೆ ಪರಿಚಯ, ಮೆಮೊರಿ ಮತ್ತು ಎಲ್ಲರಾಗೆ ಒಂದು ಸ್ನೇಹ ಎಲ್ಲ ಇದೆ. ಆದರೆ ಏನು ಮಾಡೋದು, ಮಾತು ಬರೋದಿಲ್ಲ, ಹೇಳಲಿಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ. ಆದರೆ ಮತ್ತು ಇವಳ ಇನ್ನೊಂದು ಕಥೆ ಅಂತ ಹೇಳಿದರೆ, ಇವಳಿಗೆ ಮದುವೆ ಮಾಡಿಸ್ಬೇಕಂತೇಳಿ ನಾವು ಇದು ಮಾಡುವಾಗ ಅವಳು ಮದುವೆ ಆಗುವುದಿಲ್ಲ ಅಂತ. ಯಾಕಂತ ಹೇಳಿದರೆ ಇವಳ ಅಕ್ಕನನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ, ಕೊಟ್ಟು ಒಂದು ಮಗು ಆಗ್ತದೆ, ಅಕ್ಕನ ಗಂಡ ಬಿಟ್ಟು ಹೋಗ್ತಾರೆ. ಅದು ಸಹ ಇವಳ ತಲೆಗೆ ಘಾಸಿಯಾಗಿದೆ. ನಾನು ಇತ್ತೀಚೆಗೆ ಹೇಳುವಾಗ ನಿನಗೆ ಮದುವೆ ಮಾಡು ಅಂತ ಹೇಳುವಾಗ ಅವಳು ಹೇಳಿದ್ದು, ಮದುವೆ ಮಾಡೋದಿಲ್ಲ, ಹೀಗೆ ಮಾಡಿ ತೋರಿಸ್ತಾಳೆ. ನನ್ನ ಅಕ್ಕನ ಪರಿಸ್ಥಿತಿ ಹೀಗಿದೆ, ನನ್ನ ಪರಿಸ್ಥಿತಿ ಏನಾಗ್ಬೋದು. ನನಗೆ ಬಹಳ ಬೇಜಾರಾಗ್ತದೆ ಇವಳ ಬಗ್ಗೆ ಮಾತಾಡುವಾಗ. ഡിപ്രഷൻ ആവുന്നു. നമ്മൾ ചെറിയ ഇളക്കിയതല്ലേ വേണമെങ്കിൽ ആടെ കൊണ്ടാക്കുന്നു. നമ്മളെ എൻ്റെ ശാന്തിൻ്റെ സ്കൂളുണ്ടല്ലോ, ഈ വിശേഷ മക്കളെ ശാലയുണ്ട്, അവിടെ എല്ലാം നോക്കുന്നു. ನೀವು ಕಾಲಕ್ಕೆ ಕೊಂಡಾಗಿ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಕೃತಿಕಾ ಅಂತ. ಹಾಂ, ಹೇಗಿರ್ತಾರೆ ನಬಿಸಾ? ತುಂಬ ಖುಷಿಯಾಗಿರ್ತಾರೆ ಎಲ್ಲರ ಜೊತೆ. ಬಂದಾಗ ಒಂದು ಹಾಯ್ ಕೊಟ್ಟೆ, ಎಲ್ಲರ ಜೊತೆ ಚಂದ ಮಾತಾಡ್ತಾರೆ. ಆದರೆ ಅವರ ಕಷ್ಟ ಇವಾಗ ನನಗೆ ಅವ್ರು ಹೇಳಿದಾಗೆಲ್ಲ ಗೊತ್ತಾಯ್ತಾ, ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನು ಅಂತ ಅನಿಸ್ತದೆ. ತುಂಬ ಖುಷಿ ಆಗ್ತದೆ, ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ನಮಗೂ ಕೂಡ ಏನಾದರೂ ಗೊತ್ತಿಲ್ಲ ಅಂದರೆ ಅವರು ಹೇಳ್ಕೊಡ್ತಾರೆ. ವೀಕ್ಷಕರೇ, ರಜನಿಕನ ಪ್ರಥಮ ಶಿಷ್ಯ ಅಂತ ಕಳೆದ ಎಪಿಸೋಡಲ್ಲಿ ನಾನು ಹೇಳಿದ್ದೆ, ಮೊದಲ ಎಪಿಸೋಡಲ್ಲಿ. ಹಾಗಾಗಿ ಸಹಜವಾಗಿ 18 ವರ್ಷದಿಂದ ಇಲ್ಲಿರುವಂಥ ನಬಿಸಾ ಅವರ ಬಗ್ಗೆ ನಿಮಗೆ ಪರಿಚಯ ಇದ್ದಿರಲೇಬೇಕು. ಜಯಲಕ್ಷ್ಮಿ ಜೆಕೆರೆ ನಿಮ್ಮ ಜೊತೆಗಿದ್ದಾರೆ, ಅವರ ಬಗ್ಗೆ ಹೇಳಿ. ನಬಿಸಾ ಅವರ ಬಗ್ಗೆ ಹೇಳಬೇಕಂದ್ರೆ, ಈ ಕಲರ್ ಗಾರ್ಮೆಂಟ್ಸಿಗೆ ಅವರೊಂದು ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ರಜನಿ ಮೇಡಮ್ ಕೂಡ ಹಾಗೆ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಹೇಳಿದೆ. ಸೊ ಅವರ ಆ ಪ್ರೀತಿಯಿಂದಾಗಿ ಅವಳು ಈ 18 ವರ್ಷ ತನಕ ಅವಳಿದ್ದಾಳೆ. ಯಾಕಂದ್ರೆ ಬೇರೆ ಯಾರಾದ್ರೆ ಅವರಿಗೆ ಒಂದು 4 ತಿಂಗಳು ಹೀಗೆ ಫೋರ್ಸ್ ಮಾಡಿ ನನ್ನಿಂದ ಕಷ್ಟ ಅಂತ ಹೇಳ್ತಿದ್ರು. ಆದ್ರೆ ಇವ್ರದೊಂದು ಹಠ ಇತ್ತು, ಇಂಥವರನ್ನು ನನಗೆ ಬೇರೆ ಮಾಮೂಲಿ ಜನಗಳಿದ್ರೆ ಅವರನ್ನು ಹೇಗೆ ಮಾಡ್ಲಿಕ್ಕಾಗ್ತದೆ, ಇಂಥವರನ್ನ ನಮಗೆ ತುಂಬಾ ಕಷ್ಟ. ಆದ್ರೆ ಇವರು ಆ ಛಲ ಬಿಡ್ಲಿಲ್ಲ, ಇಂಥದ್ದೊಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಹಾಗೆ ಅವಳ ಸ್ಟಿಚಿಂಗ್ ಸಹ ಹಾಗೆ ತುಂಬಾ ನೀಟ್, ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ. ಹಾಗೆ ಅವಳು ಈ ಥರ ನಮಗೊಂದು ಕಲೆ ಈ ಶಾಪಿಗೆ. ಹಾಗೆ ಅವಳ ಹತ್ರ ಹೇಳುದು, ನೀನು ಬರ್ತಾ ಇರಬೇಕು ದಿನ ಅಂತ. ಮಾತು ಬಾರದ ಹೆಣ್ಣು ಮಗಳ ಅವರ ಮನೆಯಲ್ಲಿದ್ದೇವೆ. ಅವರ ಮನೆಯ ಪರಿಸ್ಥಿತಿ ಹೇಗಿಂತೇಳಿ ನೋಡೋಣ ಬನ್ನಿ.
ಈಗ ನಾವು ನಫೀಸರವರ ತಂದೆ ಬಳಿಯಲ್ಲಿದ್ದೇವೆ. ಈ ಮನೆ ಪರಿಸ್ಥಿತಿ, ನಫೀಸರವರನ್ನು ಅವರು ಬೆಳೆಸಿದ ರೀತಿ, 3 ಮಾತು ಬರದ ಮಕ್ಕಳನ್ನು ನೋಡಿಕೊಂಡ ರೀತಿಯಲ್ಲಿ ಅವರು ಮಾತಾಡ್ತಾರೆ. ನಮಸ್ಕಾರ. ಕಷ್ಟ ಅಂದರೆ ನನಗೆ ಸುಮಾರು ಕಷ್ಟ ಉಂಟು. ಮಕ್ಕಳನ್ನು ನೋಡಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಕೆಲಸ ಇಲ್ಲದೆ 5 ವರ್ಷ ಆಯಿತು. ದೊಡ್ಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊಂಟ ನೋವು ಬಿದ್ದು ಸೊಂಟ ನೋವಾಗಿ, ಕಾಲು ನೋವಾಗಿ ದೊಡ್ಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ತೋಟದಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಕೆಲಸ ದಿಕ್ಕಿದ್ರೆ ಮಾಡೋದು, ಬೇರೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಈಗ 3 ಮಕ್ಕಳು ಈಗ ಇದ್ದಾರೆ. ಒಂದನ್ನು ಮಾತು ಬರೋದಿಲ್ಲ, ಕೆಬಿ ಕೇಳೋದಿಲ್ಲ. 3 ಮಕ್ಕಳು ಹಾಗೆ. ಕೆಲವನ್ನೇ ಕೊಟ್ಟು ಅವನೇ ಓಡಿ ಹೋಗಿದ್ದಾನೆ. ಆ ಇದ್ದ ಚಿನ್ನ ಎಲ್ಲ ತಗೊಂಡು ಹೋಗಿದ್ದಾನೆ. 8 ಪೌಂಡ್ ಬಂಗಾರ ಚಿನ್ನ ನಾನು ಮಾಡಿಟ್ಟಿದ್ದೇನೆ, ಸುಳ್ಳಿದವರು ಮಾಡಿ ಕೊಟ್ಟದ್ದು. ಅದನ್ನು ಓದಿಕೊಂಡು ಹೋಗಿದ್ದೇನೆ ನಾನು. ಅದರ ಮೇಲೆ ಯಾವುದೇ ವ್ಯವಸ್ಥೆ ಇಲ್ಲ. ಅವಳಿಗೆ ಎಷ್ಟು ಮಕ್ಕಳಿದ್ದಾರೆ? ಅವಳಿಗೆ 2 ಮಕ್ಕಳು ಇದ್ದಾರೆ. ಈಗ 3 ಮಕ್ಕಳು. ಮತ್ತು ನಿಮ್ಮ ಮನೆಯಲ್ಲಿ ಪತ್ನಿ ಮತ್ತು ನೀವು ಕೆಲಸ ಮಾಡೋದಿಲ್ಲ. ಅವರಿಗೆ ಹುಷಾರಿಲ್ಲ. ಸುಮಾರು ಸಮಯ ಇತ್ತು ಹುಷಾರಿಲ್ಲ. ಹಾಗೆ ಮಕ್ಕಳಿಗೆ 3 ಮಕ್ಕಳು ಈಗ ಆಯಿತು. ಈಗ ಒಟ್ಟಿನಲ್ಲಿ ಸಮಸ್ಯೆ ಕಷ್ಟದಲ್ಲಿ ಬಿಡುದು. ಕಷ್ಟ. ಮೇಲೆ ಮನೆ ಮಾಡಬೇಕು ಅಂತ ಹೇಳೋದು ಆಗಿಲ್ಲ. ಪ್ಲಾಸ್ಟಿಕ್ ಹಾಕಿ ಆಗಿದ್ದೇನೆ, ಇಲ್ಲ ಪ್ಲಾಸ್ಟಿಕಲ್ಲೇ ಹೋಗೋದು. ಈಗ ಒಟ್ಟಿನಲ್ಲಿ 3 ಮಕ್ಕಳು, ಪತ್ನಿ, ಇವರನ್ನು 5 ಸುಧಾರಿಸುವುದೇ 4 ಕಷ್ಟ. ಹೌದೌದು. ಅದರ ಎಡೆಯಲ್ಲಿ ಈಗ ಒಂದು ಮಗಳಿಗೆ ಬೇರೆಗಾಗಿ ಮದುವೆ ಆಗಿ ಅದು ಕಷ್ಟನ. ಅವನು ಚಿನ್ನದಲ್ಲಿ ಸುಳ್ಳಿಯವರಲ್ಲಿ ಸುಮಾರು ಮಾಡಿಕೊಟ್ಟಿದ್ರು. ಅವನು ತಗೊಂಡು ಹೋಗಿ ಅವನು ಒತ್ತುಕೊಂಡು ಹೋಗಿದ್ದಾನೆ. ಅವನು ಇಲ್ಲೇ ಇಲ್ಲ. ಈಗ ಮಗುವಿಗೆ ಸ್ವಲ್ಪ ಕಷ್ಟ. ಮಗುವಿಗೆ ಸ್ವಲ್ಪ ಕಷ್ಟ ಉಂಟು. ನಡಿಯಲಿಕ್ಕೆ ಕಷ್ಟ. ನಡಿಗೆ ಕಷ್ಟ. ಸೊಂಟ ಕೀಲು ಹೋಗಿದೆ, ಅವನು ಆಗಿದೆ. ಇವಳು ಹೇಗೆ ನಿಮಗೆ? ನಫೀಸ ಮಗಳು ಅಲ್ಲ, ಸಣ್ಣವಳು. ಇವರಲ್ಲಿ ಸುಳ್ಳ್ಯದಲ್ಲಿ ಕೆಲಸ ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡು ಸಿಗ್ತದೆ. ಅದನ್ನು ಜೀವನ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಸ್ವಲ್ಪ. ಎಲ್ಲಿಯಾದರೂ ಕೆಲಸ ಸಿಕ್ಕಿದ್ರೆ ನಾನು ಹೋಗ್ತೇನೆ, ಮತ್ತು ಅವಳು ಉಂಟಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾರೆ. ಈಗ ನಫೀಸರವರ ಅಕ್ಕ ಸಫಿಯರ ಬಳಿ ನಾವಿದ್ದೇವೆ. ಇವರಿಗೆ ಸಹ ಮಾತು ಬರುವುದಿಲ್ಲ. ಇವರಿಗೆ ಪುಟ್ಟ 2 ಮಕ್ಕಳಿದ್ದಾರೆ. ಇಲ್ಲಿ ಇವರಿಗೆ ಮಾತು ಬರೋದಿಲ್ಲ. ಇವರ ಪುಟ್ಟ ಮಗು, ಇವರು ನಡೆಯುವಾಗ ನೋಡಿ, ಮಗುವಿನಲ್ಲಿ ಈ ಸೊಂಟದಿಂದ ಕೆಳಗೆ ಒಂದು ನ್ಯೂನತೆ ಇದೆ. ಈ ಮಗು ನೋಡಿ, ಈ ಮಗುವಿಗೆ ಈ ಕಾಲಿನ ಕೆಳಭಾಗದಲ್ಲಿ ಸ್ವಲ್ಪ ನ್ಯೂನತೆ ಇದೆ. ಇವರಿಗೆ ಮಾತು ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ. ಈ ಮನೆಯಲ್ಲೇ ಇದ್ದಾರೆ. ಯಾಕಂತೇಳಿದರೆ ಈ ಮನೆಯ ಪರಿಸ್ಥಿತಿ ಹೀಗಿದೆ. ಈಗ ನಫೀಸನ ಇನ್ನೊಂದು ಸಹೋದರ ಹನೀಫ್ ಅಂತೇಳಿ, ಈ ಸಹೋದರನಿಗೆ ಸಹ ಮಾತು ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ. ಈಗ ಈ ಸಹೋದರ ಬೇರೆ ತೋಟದಲ್ಲಿ ಕೆಲಸಕ್ಕೆ ಹೋಗಿದ್ದ. ಅಲ್ಲಿಂದ ಕರ್ಕೊಂಡು ಬಂದೆವು ನಾವು. ನಫೀಸರ ಮನೆಯ ಮುಂದೆ ಇದ್ದೇವೆ. ಈಗ ನಫೀಸರ ಶಿಕ್ಷಕಿ, ಅನ್ನದಾತೆ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ನಫೀಸ ಟೈಲರ್ ವೃತ್ತಿಯನ್ನು ಕಲಿತು ಈ ಮನೆಗೆ ಆಧಾರ ಸ್ತಂಭವಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ರಜನಿ ಮೇಡಮ್ ಇದ್ದಾರೆ. ಇವರ ಜೊತೆ ಸುಮಾರು 18 ವರ್ಷದಿಂದ ನಫೀಸ ಟೈಲರ್ ಕೆಲಸ ಕಲಿತು ಈಗ ಅವರ ಜೊತೆ ಕೆಲಸ ಮಾಡಿ ಈ ಮನೆಗೆ ಪುಟ್ಟ ಆದಾಯವನ್ನು ತಂದುಕೊಡುವ ನಿಟ್ಟಿನಲ್ಲಿದ್ದಾರೆ.
ಆದರೆ ಅದಕ್ಕೆಲ್ಲ ಕಾರಣಕರ್ತರಂತ ಈ ಮೇಡಮ್ ಇದ್ದಾರೆ, ಅವರಲ್ಲಿ ನಾವು ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ಇದು ನೆಬಿಸಾ ಫಸ್ಟಿಗೆ ನನಗೆ ನಗರ ಪಂಚಾಯತಲ್ಲಿ ಕ್ಲಾಸಿಗೆ ಬಂದಳು. ಅವಾಗ ಅವಳಿಗೆ ಮಾತು ಬರೋದಿಲ್ಲ. ಅವಳಿಗೆ ಕ್ಲಾಸ್ ಕೊಡ್ಬೋದಾ ಮೇಡಮ್ ಅಂತೇಳಿ ಅವಳ ಫ್ರೆಂಡ್ ಜೊತೆ ಬಂದು ಕೇಳಿದ್ಲು. ಆ ಮಗು ನೋಡುವಾಗ ನನಗೆ ತುಂಬ ಬೇಜಾರಾಯಿತು. ಹಾಗೆ ಆಯಿತು ಕೊಡುವ ಅಂತೇಳಿ ಕರ್ಕೊಂಡೆ ನಾನು ಅವಳನ್ನು. ಕರ್ಕೊಂಡಂದರೆ ತುಂಬ ಕಷ್ಟ ಆಯಿತು ನನಗೆ ಅವಳಿಗೆ ಆ್ಯಕ್ಷನಲ್ಲಿ ತರಬೇತಿಯನ್ನು ನೀಡಲಿಕ್ಕೆ. ಹಾಗೆ ಒಂದು ಸಲ ಕ್ಲಾಸಿಗೆ ಬರ್ತಾ ಇದ್ದಾಗ ಅವರಲ್ಲಿ ಪೆರ್ನಲ್ ಆಯಿತು. ಹಾಗೆ ನಾನು ನನ್ನ ಗಂಡ ನಮ್ಮ ಫ್ಯಾಮಿಲಿ ಇಲ್ಲಿಗೆ ಬರುವಾಗ ಇಲ್ಲಿ ಪರಿಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಯಿತು. ಹಾಗೆ ನನ್ನ ಗಂಡ ಹೇಳಿದರು, ಏನಾದರೂ ಮಾಡಿ ಅವಳಿಗೆ ಟೈಲರಿಂಗ್ ಕಳಿಸು ರಾಜಿ, ಅವಳನ್ನು ಬಿಡಬೇಡ ಅಂತ ಹೇಳಿದರು. ಹಾಗೆ ನನಗೆ ನನ್ನ ಗಂಡ ಕೂಡ ತುಂಬ ಸಪೋರ್ಟ್ ಮಾಡಿದರು ಅವಳಿಗೆ ಇದು ಮಾಡಲಿಕ್ಕೆ. ಹಾಗೆ ಮನೆಯ ಪರಿಸ್ಥಿತಿ ನೋಡಿ ಪಾಪ ಅವಳ ಅಪ್ಪ ತುಂಬ ಕಷ್ಟ ಬರೋದನ್ನು ನೋಡಿ ನನಗೆ ಅವಳಿಗೆ ಶ್ರದ್ಧೆಯಿಂದ ಹೇಳಿಕೊಡಬೇಕು, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ತರಬೇತಿ ಕೊಟ್ಟೆ. ನಗರ ಪಂಚಾಯತಲ್ಲಿ ಉಚಿತ ತರಬೇತಿಯನ್ನೇ ಮಾಡಿಕೊಟ್ಟೆ. ಆಮೇಲೆ ನಾನು ಶಾಪ ಹಾಕಿದಾಗ ಫಸ್ಟ್ ನಾನು ಹೊಸ ಶಾಪ ಹಾಕಿದಾಗ ನನ್ನ ಜೊತೆ ನಾನು ಕರ್ಕೊಂಡೆ. ಹಾಗೆ ಸ್ವಲ್ಪ ಇನ್ನೂ ಹೆಚ್ಚು ಕಲಿಕೆಯನ್ನು ಕಲಿಸಿ ಅವಳು ನನ್ನಲ್ಲೇ ಟೈಲರಿಂಗ್ ಮಾಡಿದೆ. ಈಗ ಅವಳು ನನ್ನ ಶಾಪಿಗೆ ಒಂದು ಒಳ್ಳೆ ಚುಕ್ಕಿ ಅಂತ ಹೇಳ್ಬೋದು. ಅಂದರೆ ಅವಳಿದ್ರೆ ನನಗೊಂದು ಒಳ್ಳೆ ಶಾಪಿಗೆ ಒಂದು ಅಲಂಕಾರನೇ ಬೇರೆ ಇರ್ತಿತ್ತು. ನನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ತಾಳೆ. ನಾನು ಕೂಡ ಅವಳನ್ನು ಮಗಳಾಗಿ ನೋಡ್ತೇನೆ. ಈಗ ಅವಳು ದೊಡ್ಡ ಅಮೌಂಟ್ ಅಲ್ಲದಿದ್ದರೂ ಅವಳಿಂದ ಆಗುವಷ್ಟು ಅವಳು ಮನೆ ಕಡೆ ನೋಡ್ತಾಳೆ. ಒಳ್ಳೆ ಇದು ಸ್ಟಿಚಿಂಗು ಸಹ ಚೆನ್ನಾಗಿದೆ ಅವಳದ್ದು. ಹಾಗೆ ಅವಳ ಮನೆಯ ಪರಿಸ್ಥಿತಿ ನೋಡಿ ನಾನು ಅವಳನ್ನು ಅವಳ ಕಾಲಲ್ಲಿ ನಿಲ್ಲಿಸಿದ್ದೇನೆ. ಒಳ್ಳೆ ಹುಡುಗಿ. ಯಾರಾದರೂ ಸಹಾಯ ಮಾಡೋರಿದ್ದರೆ ಅವರಿಗೆ ಸಹಾಯ ಮಾಡಿ, ನನ್ನಿಂದ ಆಗುವಷ್ಟು ನಾನು ಮಾಡಿದ್ದೇನೆ. ಇನ್ನೊಂದು ವಿಷಯ ಏನಂದರೆ, ತುಂಬ ದುಃಖದ ವಿಷಯ ಏನಂದರೆ, ಇವಳ ಕಾಲಲ್ಲಿ ನಿಂತಿದ್ದಾಳೆ. ಅದಲ್ಲದೆ ಇವರ ಮನೆಯಲ್ಲಿ ಅವಳ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ. ಅಮ್ಮ ಬೇರೆ ಪೇಷಂಟ್, ಅಪ್ಪ ಕೂಲಿ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಸಾಕ್ತಾ ಇದ್ದಾರೆ. 3 ಮಕ್ಕಳಿಗೂ ಬಾಯಿ ಬರೋದಿಲ್ಲ, ಕಿವಿ ಕೇಳೋದಿಲ್ಲ. 1 ಗಂಡು ಮಗು, ಆಮೇಲೆ 2 ಹೆಣ್ಮಕ್ಳು. ದೊಡ್ಡವಳಿಗೆ ಏನಾದರೂ ಒಂದು ಅವಳ ಕಾಲಲ್ಲಿ ನಿಲ್ಲಿ ಅಂತೇಳಿ ಪಾಪ ಕಷ್ಟಪಟ್ಟು ಮದುವೆ ಮಾಡಿಸಿದ್ರು. ಮದುವೆ ಮಾಡಿಸಿ ಮಗು ಆಯಿತು. ಆಮೇಲೆ ಅವನು ಹೋದವನು ಬರಲೇ ಇಲ್ಲ. ಈ ಮಗುವನ್ನು ಅವಳ ಅಪ್ಪನೇ ಸಾಕ್ತಾ ಇದ್ದಾರೆ. ಗೊತ್ತಿಲ್ಲದೆ ಇನ್ನೊಂದು ಮಗು ಕೂಡ ಆಯಿತು. ಈಗ 2 ಮಕ್ಕಳನ್ನು ಅವಳನ್ನು ಇನ್ನಿಬ್ಬರು ಮಕ್ಕಳನ್ನು ಕೂಡ ಪಾಪ ಇವರು ಕಷ್ಟಪಟ್ಟು ಸಾಕ್ತಾ ಇದ್ದಾರೆ. ನಾನೇ ಕಷ್ಟದಲ್ಲಿದ್ದೇನೆ. ನನ್ನಿಂದ ಆದಷ್ಟು ಅವಳಿಗೆ ನಾನು ಇದು ಹೆಲ್ಪ್ ಮಾಡ್ತಾ ಇದ್ದೇನೆ. ನನಗೆ ದೇವರು ಕೊಟ್ಟರೆ ನಾನು ಇನ್ನು ಮುಂದೇನೂ ಅವಳನ್ನು ಕೈ ಬಿಡೋದಿಲ್ಲ. ನನ್ನಿಂದ ಆದ ಸಹಾಯವನ್ನು ಮಾಡ್ತೇನೆ. ಇವತ್ತು ಶರೀಫ್ ಅವರು ನನ್ನನ್ನು ಬರ್ತೀರಾ ಮೇಡಮ್ ಅಂತ ಕರೆದ್ರು. ಆಗ ನಾನು ಎಷ್ಟು ಬ್ಯುಸಿ ಇದ್ದರೂ ಕೂಡ ಅವಳಿಗೋಸ್ಕರ ನಾನು ಬರ್ತೇನೆ ಅಂತ ನನ್ನ ಟೈಮನ್ನು ಇವಳಿಗೋಸ್ಕರ ಉಪಯೋಗ ಮಾಡಿದ್ದೇನೆ. ಹಾಗೆ ಅವರು ತುಂಬ ಕಷ್ಟ ಬರ್ತಿದ್ದಾರೆ. ಈ ಬದುಕಿನಲ್ಲಿ ಮಾತೆ ಎಲ್ಲದಕ್ಕೂ ಉತ್ತರ ಅಲ್ಲ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ತನ್ನ ಕೆಲಸದ ಮೂಲಕ ಈ ಸಮಾಜಕ್ಕೆ ಉತ್ತರವನ್ನು ನೀಡಿದ್ದಾರೆ, ಬದುಕನ್ನು ಕಂಡುಕೊಂಡಿದ್ದಾರೆ. ಬಹುಶಃ ಇಲ್ಲಿ ಈ ಕಲರ್ ಗಾರ್ಮೆಂಟ್ಸ್ನ ವಾತಾವರಣವನ್ನು ಕೂಡ ಅವರು ಈಗಾಗಲೇ ಹೇಳಿದ ಹಾಗೆ ಒಂದು ಅದೃಷ್ಟದ ಸ್ಥಳವನ್ನಾಗಿಸಿದ್ದಾರೆ. ಖಂಡಿತವಾಗಿಯೂ ಅವರ ಬದುಕು ಒಳ್ಳೆಯದಾಗಲಿ ಎನ್ನುವುದು ನಮ್ಮ ಆಶಯ, ಸುದ್ದಿ ಸಂಸ್ಥೆಯ ಆಶಯ. ಈ ಕಲರ್ ಗಾರ್ಮೆಂಟ್ಸ್ನಿಂದ ರಜನಿ ಮೇಡಮ್ ಮತ್ತು ನೆಬಿಸಾ ಅವರ ಜೊತೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಮತ್ತು ರಿಪೋರ್ಟರ್ ಶರೀಫ್ ಜಡ್ಡಿಪಳ ಜೊತೆ ದುರ್ಗಾಕುಮಾರ್ ನಾಯಕರು, ಸುದ್ದಿ ನ್ಯೂಸ್ ಸುಳ್ಳು. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.